ಹಾಯ್ ಗಾಯ್ಸ್. ನಾನು ಆ್ಯಕ್ಚುಲಿ ಇನ್ಮೇಲೆ ನಾನು ಫುಲ್ಲು ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಯಾಕಂದರೆ ನನಗೆ ವ್ಲಾಗ್ಸ್ ಮಾಡೋಕ್ಕೆ ಇಷ್ಟ, ಅದಕ್ಕೋಸ್ಕರ ಅದಕ್ಕೆ ಸ್ಟಾರ್ಟ್ ಮಾಡೋಣ. ನೋಡೋಣ ಏನಾಗುತ್ತೆ ಮುಂದೆ. ನನಗಂತೂ ಕರ್ನಾಟಕದ ಮಿಸ್ಟರ್ ಬೀಸ್ಟ್ ಆಗೋಕ್ಕಂತ ಆಸೆ. ನಂಗೆ ಗೊತ್ತಿರುತ್ತೆ ಅನ್ಸುತ್ತೆ ಎಲ್ಲರಿಗೂ ಕರ್ನಾಟಕ ಮಿಸ್ಟರ್ ಬೀಸ್ಟ್ ಅಂತ ಯಾರು ಅಂತ. ಫುಲ್ಲು ಗೇಮ್ಸ್ ಆಡ್ಸೋದು, ಫುಲ್ ಥ್ರಿಲ್ಲಿಂಗಾಗಿ ಮಜಾ ಮಾಡೋದು ಎಲ್ಲ ಇರುತ್ತೆ. ಆ ಥರ ಮಾಡೋಣ ಅಂತ ನನಗೂ ತುಂಬ ಆಸೆ. ಬಟ್ ನೋಡೋಣ, ನಿಮ್ಮ ಸಪೋರ್ಟ್ ಎಲ್ಲ ಇದ್ದರೆ ಅದನ್ನು ಟ್ರೈ ಮಾಡೋಣ. ಈಗ ಇವತ್ತಿಂದ ಡೇ 1 ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡೈಲಿ ಬೇಸಿಕ್ಸ್ ಎಲ್ಲ ಹೇಳೋಣ ಅಂತ. ದೆನ್ ಲೆಟ್ಸ್ ಸ್ಟಾರ್ಟ್. ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಡಯಟ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅರೌಂಡ್ ನಾನು ಒಂದು 83 kgs ಇದ್ದೆ. ಇವಾಗ ಸದ್ಯಕ್ಕೆ ಅರೌಂಡ್ 72 kgs ಆಗಿದ್ದೀನಿ. ಅದಕ್ಕೆ ಮೀಲ್ ಪ್ರಿಪ್ರೇಷನ್ ನಾನು ಜಾಸ್ತಿ ಅಂತೀನಲ್ಲ, ಹೋಮ್ ವರ್ಕೌಟ್ ಮತ್ತು ಮನೆ ಊಟ ಅಷ್ಟೇ. ಇದು ಸೋಯಾ 100 grams ಸೋಯಾದಲ್ಲಿ ಮೈಟ್ ಒಂದು 50 grams ಪ್ರೋಟೀನ್ಸ್ ಇರುತ್ತೆ. ಅದು ಬಿಟ್ಟರೆ ಎಗ್ಸ್ ಸ್ವಲ್ಪ, ಇದನ್ನು ಸ್ವಲ್ಪ ತಿನ್ಕೊಂಡು ಮ್ಯಾನೇಜ್ ಮಾಡಿ. ನಮ್ಮ ಹತ್ರ ಎಲ್ಲ ಪ್ರೋಟೀನ್ ಪೌಡರೆಲ್ಲ ತಗೊಂಡು ಮಾಡೋಷ್ಟು ಬಜೆಟ್ ಇರಲ್ಲ. ಅದಕ್ಕೋಸ್ಕರ ಸಿಂಪಲಾಗಿ ಎಷ್ಟಾಗುತ್ತೆ ಅಷ್ಟು. ಹಾಯ್ ಗೈಸ್, 100 grams ಸೋಯಾ ಚಂಕ್ಸ್ ಬಾಯ್ಲ್ಡ್, ಅದ್ರ ಜೊತೆಗೆ ನಾನು ರೈತ ಸಾಂಬಾರು ಇತ್ತು ಅದು ತಿಂದು, ಮತ್ತೆ 2 ಮೊಟ್ಟೆ ಬೇಯಿಸ್ಕೊಂಡು ತಿಂದು, ಒಂದೊಂದು ಸ್ಮಾಲ್ ಕ್ಯಾರೆಟ್, ಸ್ಮಾಲ್ ಫೈಬರ್ ಗಿರ್ಲಿ ಅಂತ. ಇಲ್ಲ ಅಂದರೆ ಗೊತ್ತಲ್ಲ, ಫೈಟಿಂಗ್ ಆಡ್ಬೇಕು ಬೆಳಗ್ಗೆ ಎದ್ದು ಇಷ್ಟ. ಮತ್ತು ನಾನು ನಿಮಗೆ ಹೆಸರು ಹೇಳಿದೆ ಬಿಟ್ಟು ಮಾಡಿಸ್ಬಿಟ್ಟೆ. ನನ್ನ ಹೆಸರು ಜೈಶಂಕರ್ ಅಂತ. 24 years old ನಾವು. ಅಷ್ಟೇ, ನನಗೆ ಹೇಳ್ಕೊಳಕ್ಕಂತ ದೊಡ್ಡ ಮನುಷ್ಯನಿಲ್ಲ ಅಷ್ಟೇ. ಇದು ಅದ್ಯಾದ ನಿಂದು? ನನಗಲ್ಲಪ್ಪ, ಅವನಿಗೆ ಎಲ್ಲ ನಾನು ಹೊಡಿಯಲ್ಲ. ಈಗ ಗಾಯ್ಸ್ ನೋಡಿ, ಇವತ್ತು ನಾವು ಸೋಲಾ ಬೆಟ್ಟಕ್ಕೆ ಬಂದಿದ್ದೀವಿ. ಬೆಳ್ಳೆ ಕಾಣಿಸ್ತಿದ್ದೀನ ನೋಡಿ, ಕರಿಯಾ ಐ ಲವ್ ಯು ಗಾಯ್ಸ್. ಫಸ್ಟ್ ಡೇ ನೋಡಿ, ಫಸ್ಟ್ ಡೇ ಲಾಗ್ಗೆ ನಮಗೆ ಇವತ್ತು ಸೋಲಾ ಬೆಟ್ಟ ಬೆಂಗಳೂರಲ್ಲಿ ಬಂದಿದ್ದೀವಿ. ಫುಲ್ಲು ಕಾಡು, ಸೋಲಾ ಬೆಟ್ಟ ಪಕ್ಕದವರು. ಈಗ ನಾವೆಲ್ಲ ಈಗ ಫುಲ್ ಕಿಚನ್ಗೆಲ್ಲ ನಾವೇ ರೆಡಿ ಮಾಡ್ತಾ ಇದೀವಿ, ಅಡುಗೆಗೆಲ್ಲ. ಹಲೋ ಇಂಗ್ರೀಡಿಯೆಂಟ್ಸ್ ಬ್ರೋ, ನಾನು ಸಿಕ್ಕಾಕೊಂಡಿದ್ದೀನಿ. ನಿಲ್ಲೇರು ಮ್ಯಾಗೆ ಬಂದರೆ ಆಮೇಲೆ ಚಿಕನ್ ಎಲ್ಲ ಹಾಕ್ದೆ. ಚಿಕನ್ ನಾ ಬ್ಯಾಗಲ್ಲಿ ಐತಲ್ಲ, ಬಂದಿರೋ ಬರ ಕಡ್ಡಿ ನಾವು ಹುಡ್ಕೊಂಡು. ಅಲ್ಲ, ನೀವು ನೋಡೋ ಲಿಂಗಾಯತ ಥರ ಇದ್ರೆ ನೀವು ಚಿಕನ್ ತಿಂತೀರಾ ಸರ್? ನಾನು ಪ್ಯೂರ್ ನಾನ್ ವೆಜ್. ನಾನು ಅಲ್ಲ ಸರ್, ಪಾಪ ಪ್ರಾಣಿ ಸಾಯಿಸುವಾಗ ನಿಮ್ಗೇನು ಅನ್ಸಲ್ವಾ? ನಾನು ಸಾಯಿಸ್ತಾ ಇಲ್ಲಪ್ಪ, ಆಮೇಲೆ ಕೊಯ್ದಿರೋ ತಗೊಂಬಂದೆ. ಕಡ್ಡಿ ಹುಡ್ಕೋದು ತಲೆನೋವು. ನೋಡಿ, ಇಷ್ಟು ಉದ್ದ ಆಗಿದ್ದಾರೆ ಹುಡುಗ, ಒಂದು ಕಡ್ಡಿ ಹುಡ್ಕಕ್ಕಾಯ್ತಲ್ಲ. ಸಿಗ್ತಾ ಇಲ್ವಾ? ನೋಡಿ ಗಾಯ್ಸ್, ನೈಟ್ ಹೊತ್ತು ಕಟ್ಟಿಗೆ ಹುಡ್ಕೋಂಗೆ ಆಗ್ಬಿಟ್ಟಿದೆ. ಕಟ್ಟಿಗೆ ಕಾಡಲ್ಲಿ ಸೊಪ್ಪು. ನೋಡಿ ಆದಿಮ ನಾವು ಹೆಂಗೆ ಕೈ ಇದನ್ನ ಮುರಿಬೋದು ನೋಡ. ಒಣಗೈತಲ್ವಾ? ಹಾಂ, ಮುರಿದಾಗನ ಒಣಗೈತೆ. ಒಣಗೈತಾ ನೋಡ್ರಿ ಕರೆಕ್ಟಾಗಿ. ಲಾಸ್ಟ್ ಟೈಮು ಇದೇ ಮುರಿದಾಕಿದ್ದೆ ನಾನು. ಹೇಳಿ ನಾ ಜೋರಾಗೆ. ಹಾಂ, ಬರುತ್ತೆ ಹೇಳಿ. ಸಾಕ್ ಹೇಳು, ಸೈಡ್ ಬಾ. ಅಯ್ಯೋ, ಫೋನ್ ಇಟ್ಕೊಬಿಟ್ಟಿನಿ ಅದಕ್ಕೆ. ಸೀರೆ ಇಲ್ಲ ನನಗೆ ಗೆಳಕ್ಕೆ. ಅಯ್ಯೋ, ಪೀಸ್ ಪೀಸ್ ಆಗುತ್ತೆ. ಸಾಕು, ಇದೇ ಸಾಕಲ್ವಾ? ನೋಡಿ ಗಾಯ್ಸ್, ಹೆಂಗೆ ಹುಡುಕ್ದೆ ನಾನು. ಹಿಂಗೆ ಇನ್ನೊಂದು ಸ್ವಲ್ಪ ನೋಡೋಣ. ಕಟ್ಟಿಗೆ ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಹುಡ್ಕೊಡ್ತೀನಿ. ನೋಡ ಎಷ್ಟು ಶಕ್ತಿ ಐತೆ ನನಗೆ. ಒಂದೇ ಬೆಳ್ಳಲ್ಲಿ ಎಳ್ದ್ಬಿಡೆ. ಒಂದೇ ಬೆಳ್ಳಲ್ಲಿ ಉಳಿಸ್ಬಿಟ್ಟು. ಹುಲ್ಲೈತೆ, ಇದೆ ಕುಯ್ಕೊಂಡು ಹೋಗ್ಬೋದು ಬೇಕಾದ್ರೆ, ಚಾಕೋಯ್ತಿದ್ರೆ. ಇಲ್ಲ ಬ್ರೋ, ಯಾವುದಿಲ್ಲ. ಒಣಗಿದ್ರೆ ಕಣ್ಣಿನ ಕಾಣಿಸ್ತಾರೆ. ಬೇರೆ ಅವ್ರು ಎತ್ಕೊಬರ್ತಾರಲ್ಲ, ಇಲ್ಲಾಂದ್ರೆ ಬಿದ್ದೈತಲ್ಲಿ.
ಎಲ್ಲ ನಾವು ಕೂತ್ಕೊಂಡಿದ್ವ ತಗೊಳ್ಳೋಣ ಬ್ರೋ ಅಂದರೆ ಅಲ್ಲೇ ಸೌದೆ ಸಿಗುತ್ತೆ ಬರ್ರಿ. ಓ ಹೋಯ್ತು ಹೋಯ್ತು ಹೋಯ್ತು. ಬರ್ರಿ ಬ್ರೋ ಆಗಲ್ಲ. ಅದಿರೋದ್ರೆ ಹೇಳ್ಕೊಂಡಿಲ್ಲ ಅದೇ ಸಾಕು ಎಲ್ಲರೂ ಬೇಗ ಹೊಡೆದೋಗ್ಬಿಡುತ್ತೆ. ನಿಧಿ ಹುಡ್ಕೋಕೆ ಹೋದ್ರೆ ನಾವು ಕಟ್ಗೆ ಹುಡ್ಬೇಕು, ಕಟ್ಗೆನೇ ಸಿಗ್ತಲ್ಲ ನನ್ನ ಕರೆಕ್ಟಾಗಿ. ಹಾಂ 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 ನಾವೇ ಇಕ್ಕಿದ್ದಲ್ವ ಇದು. ನೋಡಿ ಗಾಯ್ಸ್, ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಅಡುಗೆ ಮಾಡಿದ್ದು. 1 ವರ್ಷ ಆದಮೇಲೆ ಮತ್ತೆ ಯಾರು ಟಚ್ ಮಾಡಿಲ್ಲ ನಮ್ಮ ಜಾಗ. ಇದು ನಮಸ್ತೆ ಇಂಡಿಯಾ, ಜೈ ಪವರ್. ಗಾಯ್ಸ್, ಕಡ್ಡಿಗಳು ಸಿಕ್ಬಿಟ್ಟಿದೆ ನೋಡಿ. ಕ್ಯಾಂಪರ್ ಇಡೀ ಮರನೇ ಒಂದೇ ಬೇಳೆ ಉಳಿಸಿದ್ದು ಹೆಂಗೆ. ಅದನ್ನು ಹಸ್ಬೋದು, ಏನಾಗಲ್ಲ. ಸಾಕ್ಬಿಡದೆ ಬೇಜಾನು. ನೋಡಿ ಗಾಯ್ಸ್, ನಮ್ಮ ಹಳ್ಳಿ ಪೇಟೆ ಹಳ್ಳಿಗೆ ಬಂದ ತೊಪ್ಪೆ ಹಿಡ್ಕೊಂಡು ಹೋಯ್ತಾನೆ. ಹೆಂಗೆ ನೋಡೋಣ, ಹೇಳ್ಕೊಟ್ಟಂಗೆ ಮಾಡೋಣ ಚೆನ್ನಾಗಿ. ಲೋ, ಇದು ಅದು ಸುಟ್ಟೋಗಿರೋದಲ್ಲ ಕಣ, ಚಾರ್ಕೋಲ್ ಬೆಂಕಿ ಉದೈತಲ್ವಾ, ಆ ಪ್ಲಾಸ್ಟಿಕ್ ಎಲ್ಲ ಬಂದು ಸೇರ್ಕೊಂಡಿರ್ಬೇಕಣ್ಣ. ಎಡಗದಿಂಗೆ ಕೆಳಗಡೆ ಬಿಡ್ಬೇಡ ಮಣ್ಣಿಗೆ. ಚಾಕುಲ್ ಇತ್ತು, ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡ್ಬೇಕಾಯ್ತು ಅನ್ಸದ. ಏನಂದೆ? ಆಯಿಲ್ ತಗೊಂಡಿಲ್ಲ, ಆಯಿಲ್ ಐತಿನಲ್ಲ ಹಂಗಂಗೆ ಆಯ್ತು. ಹೆವಿ ರೋಸ್ಟ್ ಆಯ್ತಲ್ಲ ಇದು. ಯಾವುದು ಅಂತ ಓ ಗಾರ್ಲಿಕ್ ಪಿಗ ಒಳಪಡ. ಡಬಲ್ ಚೀಸ್ ಯಾಕೆ ಮಾಡ್ಬೇಕು, ಮಸ್ತಾಗಿರೋದು. ನಾನು ಹಿಂಗೆ ಗಾರ್ಲಿಕ್ ಬ್ರೆಡ್ ಮಾಡ್ತೀನಿ ಅಂದಲ್ಲ, ಇದು ಗಾರ್ಲಿಕ್ ಬ್ರೆಡ್ ಆಗಿಲ್ಲ, ಬರೀ ಹೆವಿ ಗಾರ್ಲಿಕ್ ಆಗ್ಬಿಡು. ಹತ್ರ ಆಗಿಲ್ಲ. ಓ ಗಾರ್ಲಿಕ್ ಇನ್ನೂ ಇದಾಗಬೇಕು. ಅದೇಂತಿರೋದು ಬಾಯಿ ಸುಡ್ತೈತೆ. ಇವ್ರು ಚೆನ್ನಾಗೈತೆ ಅಂದ್ರು ಮತ್ತೆ ಚೆನ್ನಾಗೈತೆ. ಅದಿನ್ನ ಮೆಲ್ಟ್ ಆಗ್ಬೇಕಿತ್ತು ಬ್ರೋ. ಹಾಕು. ಅಲ್ಲ, ಇದ್ರ ಮೇಲೆ ಚೀಸ್ ಹಾಕ್ಬಿಟ್ಟು ತಿನ್ಬೇಕು, ಇನ್ನೂ ಚೆನ್ನಾಗಿರೋದು. ಇಲ್ಲ ಹಾಕಿಲ್ಲ ಆಗುತ್ತೆ. ಇವ್ರು ಎಲ್ಲೋ ಮಾತಾಡ್ತಾರೆ ಬೆಟ್ಟ ಮೇಲೆ ಹೋಗೋದಲ್ಲ ನೋಡಿ. ಬಂಡೆ ಬಂದು ಹೆಂಗೆಲ್ಲ ಮಾಡ್ಬೇಕು. ಅಲ್ಲಿ ಜಾಗ ಐತಲ್ಲ ಮೇಲ್ಗಡೆ. ಎಲ್ಲ ಆಗುತ್ತಾ? ಇದು ಆವಾಗ ಅವಾಗ ಒಬ್ರೊಬ್ರು ಬರ್ತಾ ಇರ್ಬೇಕಷ್ಟೆ. ನೀವು ಯಾರು ಮಾಡ್ತೀರಾ? ನಾನು ಮಾಡ್ತೀನಿ ಕೊಡು. ಚೆನ್ನಾಗಿಲ್ಲ ಅಂತ ತಿಕ್ಕದ ಮೇಲೆ ಓದಿದ್ದು. ನಾನು ತಿಕ್ಕದ ಮೇಲೆ ಕಣ್ಣು ನನಗೆ
ಕಡೆ ಉರಿತೈತೆ ಅದು ಈ ಕಡೆ ಇಟ್ಕೊಳ್ರಿ. ಓ ಮಗ ಇಲ್ಲಿ ಸುಟ್ಟು ಓ ಗ್ರಿಲ್ಲ ಹೆವಿ ಗ್ರಿಲ್ ಆಗ್ಬಿಟ್ಟೈತೆ. ಇಲ್ಲ ಹಂಗೆ ಚೆನ್ನಾಗದ ಬೆಂದೈತಾ? ಹಂದಿ ಮಾಂಸ ಬೇಯಿಸ್ತಾರಲ್ಲ ಆ ಥರ ಬೆಂದೈತೆ. ಅದೇ ಇದ್ರ ಫಿಲಮಲ್ಲಿ ಕಾಡಂದಿ ಜಾಸ್ತಿ ಚೆನ್ನಾಗಿ ಬೈಲಿ ಬಿಟ್ರಿ ಹಂಗೆ ಕಚ್ಚಕ್ಕಂತ ಹೊಡಿಕ್ ಹೋಗ್ಬೇಕು. ಇಲ್ಲ ಈ ಥರ ಕಪ್ಪಗೊಬ್ರೆ ಬೇಯಲ್ಲ, ಅದು ಸುಟ್ಟೋಗ್ಬಿಡ್ತಿರ್ತವೆ. ಯಾರು ಬೈಕನಲ್ಲ. ತಲೆ ಯಾಕೆ ಹಾಕ್ಸಿದ್ಯಾ? ಹಾಕೋ ತಿನ್ನೋದೆಲ್ಲ ಬಾಲ ತಲೆ ತಿಕ್ಕ ಎಲ್ಲ ಉಳಿದೆ ತಾನೆ. ಇದನ್ನ ತಗೊಂಬಂದು ದೇಶಕ್ಕೆ ಆಯ್ತಲ್ಲ, ಇನ್ನು 3 ಕೆಜಿ ತಗೊಂಬಿಟ್ಟಿದ್ರೆ. ಓ ಅದು ಸಾಕು ಇಷ್ಟು, ನಾನೇನು ಜಾಸ್ತಿ ತಿನ್ನಲ್ಲ. ತಿಂದಾರ ಮೇಲೆ ನೀರು ಕುಡಿಬೇಕು ಪರಿಸ್ಥಿತಿ. ಕಟ್ ಮಾಡೋದು ಹೆಂಗಿದ್ನ ಇವಾಗ? ಆರ್ಲಿ ತಡಿ, ಚಾಕು ಕತ್ರಿ ತರಬೇಕಾಯ್ತಾನೆ. ಬೆಂದೈತೆ ತಾನೆ ಈಗ? ನಾನು ಹೇಳ್ತಾನೆ ಬೆಂದೈತೆ ಅಂತ ಬಿಡು. ಇದು ತಿನ್ನೋಕ್ಕಾಗಲ್ಲ. ಅದನ್ನ ಅಣ್ಣನೇ ಕಚ ಕಚ ಅಂತ ಒಂದಷ್ಟು ತಿಂದ. ಲೆಗ್ ಎರಡು ತಿನ್ನೋಕ್ಕಾಗಲ್ಲ. ಅದು ಮಿಕ್ಸ್ ಮಾಡೋಕೆ ಹೆಂಗೆ? ದೊಡ್ಡ ಕವರ್ಗೆ ಹಾಕೊಂಡು ಕಚ ಕಚ ಅಂತ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡಬೇಕು. ಕಟ್ ಮಾಡ್ತೀಯಾ? ನೀವೇ ಕರೆಕ್ಟಾಗಿ ಮಾಡೋದು, ಆಮೇಲೆ ಅದೆಲ್ಲ ಒಟ್ಟಿಗೆ ಮಾಡೋಣ. ಅಣ್ಣ ಅಂದರೆ 99% ಕರೆಕ್ಟಾಗಿ ಮಾಡ್ತಾರೆ. ಬೆಂದಿಲ್ಲ ಅಂದ್ರೆ ತಿನ್ಬೇಕು. ನಮ್ಮ ಮನೆಗೆಲ್ಲ ಮಾಡ್ತೀವಿ. ನಾನೇ ಮಾಡಿರೋದು ಎಗ್ ರೈಸ್, ಚಿಕನ್ ಕಬಾಬ್ ಎಲ್ಲ ರಿವ್ಯೂ ನೋಡಿ ಎಲ್ಲ ಹೆಂಗೆ. ನಮ್ಮ ಮನೆಗೆ ಸೇರಿಸಲ್ಲ, ಹಾಕೊಡು ಚಿಕನ. ಎಗ್ ರೈಸ್ ಮಾಡ್ತೀವಲ್ಲ ಶಿ